ವಿದ್ಯಾರ್ಥಿಗಳೇ, ನಾವೀಗ ಕನ್ನಡ ಸಾಹಿತ್ಯ ವಿಮರ್ಶೆ ಮತ್ತು ಅನ್ವಯಿಕ ವಿಮರ್ಶೆ ಎನ್ನುವಂಥ ಕನ್ನಡ ಐಚ್ಛಿಕ ಪಠ್ಯದಲ್ಲಿ ಕನ್ನಡ ಸಾಹಿತ್ಯ ವಿಮರ್ಶೆಯ ಪ್ರವೇಶ ಎನ್ನುವ ಅಧ್ಯಾಯದಲ್ಲಿ ವಿಮರ್ಶೆಯ ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವಿ. ಈಗ ನಾವು ವಿಮರ್ಶೆ ಅಂದ್ರೇನು ಅನ್ನೋದನ್ನು ಕೆಲವು ವಿಮರ್ಶಕರ, ಲೇಖಕರ ವ್ಯಾಖ್ಯಾನಗಳ ಮೂಲಕವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ವಿಮರ್ಶೆ ಈ ಪದವನ್ನು ನಾವು ಹೆಚ್ಚಾಗಿ ಬಳಸ್ತಾ ಇರ್ತೀವಿ. ಆದರೆ ವಿಮರ್ಶೆ ಅಂದರೆ ಏನು ಅದನ್ನು ನಾವು ಅಗತ್ಯವಾಗಿ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ಕೆಲವು ವಿಮರ್ಶೆ ಕುರಿತಂತಹ ವ್ಯಾಖ್ಯಾನಗಳನ್ನು ನಾವು ಅರ್ಥ ಮಾಡಿಕೊಳ್ಳೋದ್ರ ಮೂಲಕವಾಗಿ ವಿಮರ್ಶೆಯ ವ್ಯಾಪಕತೆಯನ್ನು, ಅದರ ವಿಸ್ತಾರವಾದಂತಹ ಅರ್ಥವಿಶೇಷತೆಯನ್ನು ಇಲ್ಲಿ ತಿಳ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ಡಾಕ್ಟರ್ GS ಶಿವರುದ್ರಪ್ಪ ನಮ್ಮ ರಾಷ್ಟ್ರಕವಿ ಅಂತ ಹೇಳಿ ಬಿರುದಾಂಕಿತರಾದಂಥವರು, ಆ ಪುರಸ್ಕಾರವನ್ನು ಪಡ್ಕೊಂಡವರು, ಸಮನ್ವಯ ಕವಿ ಅಂತ ಹೇಳಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಗುರುತಿಸ್ಕೊಂಡವರು. ಅವರ ವಿಮರ್ಶೆಯ ಕುರಿತ ಕೃತಿ ವಿಮರ್ಶೆಯ ಪೂರ್ವ ಪಶ್ಚಿಮ. ಈ ವಿಮರ್ಶಾ ಕೃತಿಯಲ್ಲಿ ಅವರು ವಿಮರ್ಶೆಯ ಬಗ್ಗೆ ಹೇಗೆ ಹೇಳ್ತಾರೆ ಏನಂದರೆ, ಸಾಹಿತ್ಯ ವಿಮರ್ಶೆ ಎಂದರೆ ಸಾಕಷ್ಟು ಸಮೃದ್ಧವಾದ ಸಾಹಿತ್ಯವಿರುವಲ್ಲಿ ಶಕ್ತನಾದ ಸೂಕ್ಷ್ಮಜ್ಞನಾದ ಸಹೃದಯನೊಬ್ಬ ಅದನ್ನು ಆಸ್ವಾದಿಸಿ, ಆಲೋಚಿಸಿ, ಅದರ ಗುಣದೋಷಗಳನ್ನು ವಿವೇಚಿಸಿ ಅದರ ಬೆಲೆಯನ್ನು ಕಟ್ಟುವ ಒಂದು ನಿಷ್ಪಕ್ಷಪಾತವಾದ ಪ್ರಯತ್ನ ಎನ್ನಬಹುದು. ಇಲ್ಲಿ ಹಲವಾರು ವಿಚಾರಗಳನ್ನು ನಾವು ಗಮನಿಸಬೇಕಾಗತ್ತೆ. ಒಂದು ಸಮೃದ್ಧವಾದಂತಹ ಸಾಹಿತ್ಯ ಇರುವಲ್ಲಿ, ಹೆಚ್ಚು ಸಾಹಿತ್ಯ ರಚನೆಗೊಂಡಿರುವಂತಹ ಒಂದು ಭಾಷೆಯ ಸಾಹಿತ್ಯ ವಲಯದಲ್ಲಿ ಸಹೃದಯನು, ಆತನಿಗೆ ಸಾಹಿತ್ಯದ ಬಗ್ಗೆ ಜ್ಞಾನ ಇರಬೇಕು, ಕವಿ ಕೃತಿಗಳ ಬಗ್ಗೆ ಜ್ಞಾನ ಇರಬೇಕು. ಕಾವ್ಯ ಅಂದ್ರೇನು, ಕಾವ್ಯದ ಲಕ್ಷಣಗಳೇನು, ಒಂದು ಕಾವ್ಯವನ್ನು ಓದಿಬಿಟ್ಟು ಅದರ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇರಬೇಕು. ಇದು ಯಾವ ಬಗೆಯದ್ದು ಕೃತಿ, ಇದರಲ್ಲಿ ಯಾವ ಸಂದೇಶವನ್ನು ನೀಡುವ ಯತ್ನ ನಡೆದಿದೆ ಕವಿಯಿಂದ ಅಥವಾ ಲೇಖಕನಿಂದ, ಇವೆಲ್ಲವನ್ನು ಗುರುತಿಸುವಂತಹ, ತೋರಿಸಿ ಹೇಳಬಹುದಾದಂತಹ ಶಕ್ತಿ ಆತನಿಗಿರಬೇಕು. ಆತ ಸೂಕ್ಷ್ಮಜ್ಞನಾಗಿರಬೇಕು. ಅಂತಹ ಒಬ್ಬ ಸಹೃದಯ, ಅಂತಹ ಒಬ್ಬ ಓದುಗ ಆಗಿರಬೇಕು. ಸಹೃದಯ ಓದುಗನಾಗಿರಬೇಕು. ಸಹೃದಯತೆಯಿಂದ ಒಂದು ಕಾವ್ಯವನ್ನು, ಕೃತಿಯನ್ನು ಓದುವ, ಅಧ್ಯಯನ ಮಾಡುವಂತಹ ಗುಣ ಅವನಲ್ಲಿ ಇರಬೇಕು. ಅಂತಹ ಸಹೃದಯನು ತಾನು ಓದಿದ ಕೃತಿ ಅಥವಾ ಕಾವ್ಯವನ್ನು ಆಸ್ವಾದಿಸಿಬಿಟ್ಟು ತಾನು ಮೊದಲು ಅದನ್ನು ಸ್ವೀಕರಿಸಬೇಕು, ಆಸ್ವಾದಿಸಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ. ಅನುಭವಿಸಿದ ನಂತರ ಆ ಕೃತಿಯ ಬಗೆಗೆ ಅವನು ಆಲೋಚನೆ ಮಾಡಬೇಕು. ಹೀಗೆ ಆಸ್ವಾದಿಸಿ, ಆಲೋಚಿಸಿ ಅನಂತರ ಒಂದು ಕಾವ್ಯದ ಅಥವಾ ಕೃತಿಯ ಗುಣದೋಷಗಳನ್ನು ಆತ ವಿವೇಚಿಸಬೇಕು ಅಲ್ವಾ? ಹೀಗೆ ಒಬ್ಬ ಸಹೃದಯನು ಒಂದು ಕೃತಿಯನ್ನು ಆಸ್ವಾದಿಸಿ, ಆಲೋಚಿಸಿ, ಸೂಕ್ಷ್ಮಜ್ಞನಾಗಿ ಅದನ್ನು ನೋಡಿಬಿಟ್ಟು ಅನಂತರ ಅದರ ಗುಣದೋಷಗಳನ್ನು ಆತ ವಿವೇಚಿಸಿ ಆ ಕೃತಿಯ, ಕಾವ್ಯದ ಮೌಲ್ಯಮಾಪನವನ್ನು ಮಾಡಬೇಕು, ಅದರ ಬೆಲೆಯನ್ನು ಕಟ್ಟಬೇಕು. ಆದರೆ ಬೆಲೆ ಕಟ್ಟುವ ಕ್ರಿಯೆ, ಬೆಲೆ ಕಟ್ಟುವ ಕೆಲಸ ನಿಷ್ಪಕ್ಷಪಾತವಾಗಿ ನಡಿಬೇಕು. ನಿಷ್ಪಕ್ಷಪಾತವಾಗಿರಬೇಕು. ಆತ ಯಾರು, ನಮ್ಮ ಜಾತಿಯವನು ಬರೆದಿದ್ದಾನೆ, ನಮ್ಮ ಧರ್ಮದವನು ಬರೆದಿದ್ದಾನೆ, ನಮ್ಮ ದೇಶದವನು ಬರೆದಿದ್ದಾನೆ ಆ ಕಾವ್ಯವನ್ನು, ನಮ್ಮ ಭಾಷೆಯವನು ಬರೆದಿದ್ದಾನೆ ಆ ಕಾವ್ಯವನ್ನು. ಇಂಥ ಯಾವುದೋ ಕಾರಣಗಳು ಆ ವಿಮರ್ಶೆಯ ಮೇಲೆ ಪ್ರಭಾವವನ್ನು ಬೀರಿರಬಾರ್ದು.
ಅವೆಲ್ಲವುಗಳಿಂದ ಹೊರತುಪಡಿಸಿ ಆ ಕಾವ್ಯವನ್ನು ನೋಡಬೇಕು, ಆ ಕೃತಿಯನ್ನು ನೋಡಬೇಕು. ಹಾಗೆ ಒಬ್ಬ ಸಹೃದಯ ಓದುಗನು ಒಂದು ಕೃತಿ ಅಥವಾ ಕಾವ್ಯವನ್ನು ನಿಷ್ಪಕ್ಷಪಾತವಾದಂತಹ ರೀತಿಯಲ್ಲಿ ಅದರ ಗುಣದೋಷಗಳನ್ನೇನು ನೋಡಿರ್ತಾನೆ, ಅದರ ಬೆಲೆ ಕಟ್ಟುವ ಕೆಲಸವನ್ನು ಮಾಡಿರ್ತಾನೆ. ಅದು ವಿಮರ್ಶೆ ಅಂತ ಕರೆಸ್ಕೊಳ್ಳುತ್ತೆ ಅನ್ನೋದನ್ನು ತುಂಬ ಚೆನ್ನಾಗಿ ಡಾಕ್ಟರ್ GS ಶಿವರುದ್ರಪ್ಪನವರು ಇಲ್ಲಿ ಹೇಳಿದ್ದಾರೆ. ಮತ್ತು ವ್ಯಾಖ್ಯೆ ತುಂಬ ಎಲ್ಲ ವಿಚಾರಗಳನ್ನು ಒಳಗೊಂಡಿರುವಂತಹ ಒಂದು ವ್ಯಾಖ್ಯೆ. ಇನ್ನು ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು ಅವರ ಕಾವ್ಯ ವಿಹಾರ ಎನ್ನುವಂತಹ ವಿಮರ್ಶಾ ಕೃತಿಯಲ್ಲಿ ವಿಮರ್ಶೆಯ ಬಗ್ಗೆ ಹೇಗೆ ಹೇಳ್ತಾರೆ ಏನಂದರೆ, ವಿಮರ್ಶೆ ಎಂದರೆ ಕವಿ ಪ್ರತಿಭೆಯಿಂದ ಹೊರಹೊಮ್ಮುವ ಸುಂದರ ಕಾವ್ಯಕ್ಷೇತ್ರಗಳಲ್ಲಿ ಸೂಕ್ಷ್ಮಮತಿಯಾದ ಸಹೃದಯನು ಕೈಗೊಳ್ಳುವ ವಿಹಾರ ಯಾತ್ರೆಯ ಅಥವಾ ಸಾಹಸ ಯಾತ್ರೆಯ ಕಥನ ಕಾರ್ಯ ಅಂತ ಹೇಳಿ ಹೇಳ್ತಾರೆ. ಅಂದರೆ ಕವಿಯ ಪ್ರತಿಭೆಯಿಂದ ಹೊರಹೊಮ್ಮುವಂತಹ ಒಂದು ಕಾವ್ಯ, ಅದನ್ನು ಕುವೆಂಪು ಅವರು ಸುಂದರ ಕಾವ್ಯಕ್ಷೇತ್ರ ಅಂತ ಹೇಳ್ತಾರೆ. ಅಂದರೆ ಕವಿಯ ಪ್ರತಿಭೆಯಿಂದ ಹೊರಹೊಮ್ಮುವ ಏನು ಕಾವ್ಯ ಇದೆ ಅದು ಒಂದು ಸುಂದರವಾದಂಥ ಕ್ಷೇತ್ರ. ಅಂತಹ ಸುಂದರವಾಗಿರುವ ಕಾವ್ಯಕ್ಷೇತ್ರಗಳಲ್ಲಿ ಸೂಕ್ಷ್ಮಮತಿಯಾದ ಸಹೃದಯ, ನೋಡಿ GS ಶಿವರುದ್ರಪ್ಪನವರೂ ಕೂಡ ಅದೇ ಪದವನ್ನು ಬಳಸ್ತಾರೆ. ಅವರಲ್ಲಿ ಸೂಕ್ಷ್ಮ ಜ್ಞಾನ ಇರಬೇಕು. ಇಲ್ಲಿ ಕುವೆಂಪು ಅವರು ಕೂಡ ಅದನ್ನೇ ಹೇಳ್ತಾರೆ. ಸೂಕ್ಷ್ಮಮತಿ ಅಂದರೆ ಸೂಕ್ಷ್ಮವಾಗಿ ಗಮನಿಸುವ, ಅದನ್ನು ನೋಡುವಂತಹ ಸಹೃದಯ ಆಗಿರಬೇಕು. ಇಂತಹ ಸಹೃದಯನು ಕೈಗೊಳ್ಳುವಂತಹ ಒಂದು ವಿಹಾರ ಯಾತ್ರೆ, ಕಾವ್ಯದಲ್ಲಿ ಆತ ನಡೆಸುವ ಒಂದು ಯಾತ್ರೆ ಏನಿದೆಯಲ್ಲ ಅದು ವಿಹಾರ ಯಾತ್ರೆ ಆಗಿರ್ಬೋದು ಅಥವಾ ಸಾಹಸದ ಯಾತ್ರೆ ಆಗಿರ್ಬೋದು. ಕೆಲವೊಂದು ಕಾವ್ಯಗಳನ್ನು ಅಧ್ಯಯನ ಮಾಡುವಾಗ ಒಂದು ರೀತಿ ಸಾಹಸದ ಯಾತ್ರೆಯೇ ಆಗುತ್ತೆ. ಅದು ಅಷ್ಟು ಸುಲಭಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದರಲ್ಲಿ ಕವಿ ಯಾವ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಯಾವ್ಯಾವ ಸಾಹಿತ್ಯದ ಅಲ್ಲಿ ಅವರ ಕಾವ್ಯದಲ್ಲಿ ಯಾವ್ಯಾವ ರೀತಿಯಲ್ಲಿ ಸಂಭಾಷಣೆ ಏರ್ಪಡಿಸಿದ್ದಾರೆ, ಯಾವ್ಯಾವ ಆಶಯಗಳನ್ನು ಇಟ್ಕೊಂಡಿದ್ದಾರೆ, ಸೋಕೆ ಪಾತ್ರಗಳ ನಿರ್ವಹಣೆ ಆಗಿದೆ, ಓಕೆ, ಇಂಥವನ್ನೆಲ್ಲ ಕೆಲವೊಂದನ್ನು. ಆಮೇಲೆ ಕೆಲವು ಕನ್ನಡದ ಕವಿಗಳು ಕೂಡ ಸಂಸ್ಕೃತ ಪದಗಳನ್ನು ಹೆಚ್ಚೆಚ್ಚು ಬಳಸಿರ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅದೊಂಥರ ಸಾಹಸದ ಯಾತ್ರೆಯೇ ಆಗಿರುತ್ತೆ. ಹಾಗಾಗಿ ಇಂತಹ ಸಾಹಸ ಯಾತ್ರೆಯನ್ನು ಕಥಿಸುವಂತಹ ಒಂದು ಕಾರ್ಯ, ಅದನ್ನು ನಿರೂಪಿಸುವಂತಹ ಒಂದು ಕಾರ್ಯ. ಹಾಗಾಗಿ ಕವಿಯು ತನ್ನ ಪ್ರತಿಭೆಯಿಂದ ಕಟ್ಟಿರುವಂತಹ, ರಚಿಸಿರುವಂತಹ ಕಾವ್ಯಗಳಲ್ಲಿ ಒಬ್ಬ ಸೂಕ್ಷ್ಮಮತಿಯಾಗಿರುವಂತಹ ಸಹೃದಯನು ಒಂದು ಓದಿನ ವಿಹಾರವನ್ನು ಅಥವಾ ಓದಿನ ಒಂದು ಯಾತ್ರೆಯನ್ನು ಆತ ಏನು ಮಾಡ್ತಾನೆ, ಆಗ ತನಗೆ ಆ ಕಾವ್ಯದಲ್ಲಿ ಅಥವಾ ಕೃತಿಯಲ್ಲಿ ಆಗಿರುವಂತಹ ಅನುಭವಗಳನ್ನು ಆತ ಕಥಿಸುವ ಕಾರ್ಯ ಇದೆಯಲ್ಲ, ನಿರೂಪಿಸುವಂತಹ ಕಾರ್ಯ ಇದೆಯಲ್ಲ, ಅದೇ ವಿಮರ್ಶೆ ಅಂತೇಳಿ ಕುವೆಂಪು ಅವರು ನಮಗೆ ಹೇಳ್ತಾರೆ. ಇನ್ನು ಓರ್ಲೋ ವಿಲಿಯಮ್ಸ್ ಕಾಂಟೆಂಪೊರರಿ ಕ್ರಿಟಿಸಿಸಮ್ ಆಫ್ ಲಿಟ್ರೇಚರ್ನಲ್ಲಿ ವಿಮರ್ಶೆಯನ್ನು ಕುರಿತು ಸಾಹಿತ್ಯವನ್ನು ಕುರಿತ ಕ್ರಮಬದ್ಧವಾದ ವಿವೇಚನೆ, ಯಾವುದೇ ಸಾಹಿತ್ಯವನ್ನು ಅದರ ಕುರಿತು ವಿವೇಚಿಸುವ ಕೆಲಸ, ಆ ವಿವೇಚನೆ ಹೇಗಿರಬೇಕು ಅಂದರೆ ಕ್ರಮಬದ್ಧವಾಗಿ ಇರಬೇಕು. ಇದು ವಿಮರ್ಶೆಯ ಒಂದು ಶಿಸ್ತನ್ನು ಹೇಳುತ್ತೆ. ಅದು ಕೃತಿನಿಷ್ಠ ವಿಮರ್ಶೆ ಅಲ್ವಾ, ರೂಪನಿಷ್ಠ ವಿಮರ್ಶೆ, ಪ್ರಾಯೋಗಿಕ ವಿಮರ್ಶೆ, ಸ್ತ್ರೀವಾದಿ ವಿಮರ್ಶೆ, ಮಾರ್ಕ್ಸ್ವಾದಿ ವಿಮರ್ಶೆ. ಸೊ ಕನ್ನಡದಲ್ಲೂ ನವೋದಯ, ನವ್ಯ, ಪ್ರಗತಿಶೀಲ, ದಲಿತ ಬಂಡಾಯ, ಹೀಗೆ ಬೇರೆ ಬೇರೆ ವಿಮರ್ಶೆಯ ಸಿದ್ಧಾಂತಗಳನ್ನು ನಾವು ಕಾಣ್ತೇವೆ.
ಒಂದು ಕಾವ್ಯವನ್ನು ಹೇಗೆ ವಿಮರ್ಶಿಸಬೇಕು, ಅದನ್ನು ಹೇಗೆ ವಿವೇಚನೆ ಮಾಡಬೇಕು, ಅದರ ಗುಣದೋಷಗಳನ್ನು ಹೇಗೆ ನಾವು ಗುರುತಿಸಬೇಕು ಎನ್ನುವಂತಹ ಒಂದು ಕ್ರಮಬದ್ಧವಾದ ತಿಳಿವು ವಿಮರ್ಶಕನಿಗಿರಬೇಕು ಅನ್ನೋದನ್ನು ಈ ಹೇಳಿಕೆ ಹೇಳುತ್ತೆ. ಹಾಗಾಗಿ ಒಂದು ಸಾಹಿತ್ಯವನ್ನು ಕುರಿತು ಕ್ರಮಬದ್ಧವಾದಂತಹ ವಿವೇಚನೆ ಏನಿರುತ್ತೆ ಅದನ್ನು ವಿಮರ್ಶೆ ಅಂತೇಳಿ ಓರ್ಲೋ ವಿಲಿಯಮ್ಸ್ ಅವರು ಹೇಳಿದ್ದಾರೆ. ಇನ್ನು ಹಡ್ಸನ್ ಇಂಟ್ರೊಡಕ್ಷನ್ ಟು ದ ಸ್ಟಡಿ ಆಫ್ ಲಿಟ್ರೇಚರ್ ಎನ್ನುವ ಕೃತಿಯಲ್ಲಿ ಹಡ್ಸನ್ ಹೀಗೆ ಹೇಳ್ತಾನೆ ವಿಮರ್ಶೆ ಅಂದರೆ ಏನಂದರೆ, ಸಾಹಿತ್ಯ ಎನ್ನುವುದು ವಿವಿಧ ಪ್ರಕಾರಗಳಲ್ಲಿ ಅಭಿವ್ಯಕ್ತಿಗೊಂಡ ಜೀವನ ವ್ಯಾಖ್ಯಾನ ಎನ್ನುವುದಾದರೆ, ಸಾಹಿತ್ಯ ವಿಮರ್ಶೆ ಆ ಜೀವನ ವ್ಯಾಖ್ಯಾನದ ವ್ಯಾಖ್ಯಾನ. ನೋಡಿ, ಇಲ್ಲಿ ಸಾಹಿತ್ಯ ಅಂದರೆ ಏನು ಅನ್ನೋದನ್ನು ಕೂಡ ಈ ಹೇಳಿಕೆಯಲ್ಲಿ ನಾವು ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ. ಸಾಹಿತ್ಯ ಅಂದರೆ ಏನು? ಬೇರೆ ಬೇರೆ ಪ್ರಕಾರಗಳಲ್ಲಿ ಅಭಿವ್ಯಕ್ತಿಗೊಂಡ ಜೀವನದ ವ್ಯಾಖ್ಯಾನ. ಸಾಹಿತ್ಯ ಎನ್ನುವುದು ಜೀವನ ವ್ಯಾಖ್ಯಾನ. ಅದು ಬೇರೆ ಬೇರೆ ಪ್ರಕಾರಗಳಲ್ಲಿ ಅಭಿವ್ಯಕ್ತಗೊಳ್ಳುತ್ತೆ. ಕಾವ್ಯಗಳಲ್ಲಿ, ಕೃತಿಗಳಲ್ಲಿ, ಪ್ರಬಂಧಗಳಲ್ಲಿ, ನಾಟಕಗಳಲ್ಲಿ, ಕಥೆಗಳಲ್ಲಿ, ಹೀಗೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಒಂದು ಜೀವನದ ವ್ಯಾಖ್ಯಾನ ಏನು ನಡೆಯುತ್ತೆ ಅದೇ ಸಾಹಿತ್ಯ. ಹಾಗಾಗಿ ಸಾಹಿತ್ಯ ಎನ್ನುವುದು ಬೇರೆ ಬೇರೆ ಪ್ರಕಾರಗಳಲ್ಲಿ ಅಭಿವ್ಯಕ್ತಿಯಾದಂತಹ ಅದು ಜೀವನದ ವ್ಯಾಖ್ಯಾನ ಅಂತ ಹೇಳೋದಾದರೆ, ಸಾಹಿತ್ಯ ವಿಮರ್ಶೆ ಎನ್ನುವಂಥದ್ದು ಜೀವನ ವ್ಯಾಖ್ಯಾನದ ವ್ಯಾಖ್ಯಾನ. ಅಂದರೆ ಸಾಹಿತ್ಯ ಕೃತಿ ಜೀವನ ವ್ಯಾಖ್ಯಾನ ಆದರೆ ಆ ಜೀವನ ವ್ಯಾಖ್ಯಾನವಾಗಿರುವ ಸಾಹಿತ್ಯದ ವ್ಯಾಖ್ಯಾನ ವಿಮರ್ಶೆ ಅಂತ ಕರೆಸಿಕೊಳ್ಳುತ್ತೆ. ಅಲ್ಲಿ ಜೀವನದ ವ್ಯಾಖ್ಯಾನ, ಜೀವನದ ನಿರೂಪಣೆ ಅಲ್ವಾ, ಇಂಥದ್ದನ್ನು ಮತ್ತೆ ವ್ಯಾಖ್ಯಾನಿಸುವುದು, ನಿರೂಪಿಸುವುದು, ಕಥಿಸುವುದು ಅದು ವಿಮರ್ಶೆ ಅಂತ ಕರೆಸಿಕೊಳ್ಳುತ್ತೆ. ಅದು ಬೇರೇನೂ ಅಲ್ಲ, ನಮ್ಮ ಜೀವನ ವ್ಯಾಖ್ಯಾನದ ವ್ಯಾಖ್ಯಾನ ಆಗಿರುತ್ತೆ. ಅದು ವಿಮರ್ಶೆ ಎನ್ನುವಂಥದ್ದನ್ನು ಇವರು ಹೇಳ್ತಾರೆ. ಇನ್ನು ಕ್ಯಾಸಲ್ ಎನ್ಸೈಕ್ಲೋಪೀಡಿಯಾ ಆಫ್ ಲಿಟ್ರೇಚರ್ನಲ್ಲಿ ಈ ಒಂದು ಹೇಳಿಕೆ ದಾಖಲಾಗಿದೆ ವಿಮರ್ಶೆಯ ಕುರಿತು. ಏನಂದರೆ, ವಿಮರ್ಶೆ ಒಂದು ಕಲೆ, ಸಾಹಿತ್ಯವನ್ನು ಬೆಲೆ ಕಟ್ಟುವ ಕಲೆ. ಯಾವ ಕಾರಣಗಳಿಂದ ಒಂದು ಕೃತಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಎನ್ನುವುದನ್ನು ನಿರ್ಣಯಿಸುವ ಕಲೆ. ನೋಡಿ, ಇಲ್ಲಿ ವಿಮರ್ಶೆಯನ್ನ ಒಂದು ಕಲೆ ಅಂತ ಹೇಳಲಾಗಿದೆ. ಒಂದು ಕಲೆ ಅಂದರೆ ಅದಕ್ಕೂ ಪ್ರತಿಭೆ ಬೇಕು, ಸೃಜನಶೀಲತೆ ಬೇಕು, ಬುದ್ಧಿಶಕ್ತಿ ಬೇಕು. ವಿಮರ್ಶೆಯ ಕಾರ್ಯ ಸಾಮಾನ್ಯವಾದದ್ದಲ್ಲ ಅಲ್ವಾ. ಅದು ಸಾಹಿತ್ಯವನ್ನು ಬೆಲೆ ಕಟ್ಟುವಂತಹ ಒಂದು ಕಲೆ. ಒಂದು ಸಾಹಿತ್ಯದಲ್ಲಿ, ಒಂದು ಸಾಹಿತ್ಯ ಕೃತಿಯಲ್ಲಿ ಅಥವಾ ಕಾವ್ಯದಲ್ಲಿ ಏನು ಗುಣಗಳಿದ್ದಾವೆ, ಮೌಲ್ಯಗಳೇನಿದ್ದಾವೆ, ಕೃತಿ ರಚನೆಯ ಕಾಲಘಟ್ಟದ ವಾಸ್ತವಗಳನ್ನು ಹೇಗೆ ಹಿಡಿದಿಟ್ಟಿದೆ, ಅದು ಅವತ್ತಿನ ವರ್ತಮಾನವನ್ನು ಹೇಳ್ತಾ ಭವಿಷ್ಯಕ್ಕೆ ಏನನ್ನು ಕಟ್ಟಿಕೊಡ್ತಾ ಇದೆ, ಅದು ಏನೇನು ಸಂದೇಶಗಳನ್ನು ಓದುಗರಿಗೆ ಕೊಡುತ್ತೆ, ಇಂಥವೆಲ್ಲವನ್ನು ನೋಡಬೇಕಾಗತ್ತೆ. ಅದರ ಆಶಯಗಳು ಮತ್ತು ಸಾಹಿತ್ಯಿಕವಾದಂಥ ಗುಣ ಒಂದು ಸಾಹಿತ್ಯ ಕೃತಿಯಾಗಿ ಹೇಗೆ ಕಟ್ಟಲ್ಪಟ್ಟಿದೆ ಅಲ್ವಾ, ಹೇಗೆ ರಚನೆಗೊಂಡಿದೆ, ಅದರ ಸಂವಿಧಾನ ಏನು, ಅದರ ತಂತ್ರಗಳು ಏನು, ಅದರ ಭಾಷಾ ಶೈಲಿ ಏನು, ಇಂಥವನ್ನೆಲ್ಲ ನೋಡಿಬಿಟ್ಟು ಅದನ್ನು ಬೆಲೆ ಕಟ್ಟಬೇಕಾಗತ್ತೆ. ಓದುಗರಿಗೆ ಯಾವ ಪರಿಯಲ್ಲಿ ಇದರಿಂದ ಉಪಯೋಗ ಇದೆ, ಪ್ರಯೋಜನ ಇದೆ ಅಲ್ವಾ. ಹಾಗಾಗಿ ಇಂಥ ಸಾಹಿತ್ಯವನ್ನು ಬೆಲೆ ಕಟ್ಟುವಂತಹ ಒಂದು ಕಲೆ ಅದು. ಹಾಗಾಗಿ ವಿಮರ್ಶೆ ಎನ್ನುವಂಥದ್ದು ಒಂದು ಕಲೆ,
ಅದು ಸಾಹಿತ್ಯವನ್ನು ಬೆಲೆ ಕಟ್ಟುವ ಕಲೆ ಎನ್ನುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಯಾವುದರಲ್ಲಿ? ಕ್ಯಾಸಲ್ ಎನ್ಸೈಕ್ಲೋಪೀಡಿಯಾದಲ್ಲಿ, ಪೀಡಿಯಾ ಆಫ್ ಲಿಟ್ರೇಚರ್ನಲ್ಲಿ ಇದು ದಾಖಲಾಗಿದೆ. ಇನ್ನು ಕ್ಯಾಸಲ್ ಎನ್ಸೈಕ್ಲೋಪೀಡಿಯಾ ಆಫ್ ಲಿಟ್ರೇಚರ್ನಲ್ಲಿ ಮ್ಯಾಥ್ಯೂ ಆರ್ನಾಲ್ಡ್ ಅವರು ಹೇಳಿರುವಂಥ ಒಂದು ವಿಮರ್ಶೆಯ ಕುರಿತ ಹೇಳಿಕೆ ದಾಖಲಾಗಿದೆ. ಏನು ಹೇಳುತ್ತೆ ಅಂದರೆ, ಜಗತ್ತಿನಲ್ಲಿ ಯಾವ ಯಾವ ಅತ್ಯುತ್ತಮವಾದ ಆಲೋಚನೆ ಹಾಗೂ ಅನುಭವಗಳಿವೆಯೋ ಅವುಗಳನ್ನು ಅರ್ಥ ಮಾಡಿಕೊಂಡು ಪ್ರಸಾರ ಮಾಡುವ ಒಂದು ನಿಷ್ಪಕ್ಷಪಾತವಾದ ಪ್ರಯತ್ನವೇ ವಿಮರ್ಶೆ. ಇಲ್ಲಿ ವಿಮರ್ಶೆ ಇನ್ನು ವ್ಯಾಪಕ ಅರ್ಥವನ್ನು ಪಡ್ಕೊಳ್ಳುತ್ತೆ. ಏನು ಹೇಳುತ್ತೆ ಅಂದರೆ, ಇದು ಕೇವಲ ಸಾಹಿತ್ಯಕ್ಕೆ ಮಾತ್ರ ಸೀಮಿತ ಆಗಲ್ಲ. ಅದರ ಆಚೆಗಿನ ಎಲ್ಲ ಕಲಾ ಪ್ರಕಾರಗಳು, ಎಲ್ಲ ಅತ್ಯುತ್ತಮವಾದಂಥ ಆಲೋಚನೆಗಳು, ಅನುಭವಗಳು, ವಿಚಾರಗಳು ಯಾವ್ಯಾವಿದಾವೋ ಅವು ಸಾಹಿತ್ಯ ಕೃತಿಯ ಮೂಲಕ ಪ್ರಕಟ ಆಗಿರ್ಬೋದು, ಅಥವಾ ಇನ್ಯಾವುದೇ ದೃಶ್ಯ ಮಾಧ್ಯಮಗಳ ಮೂಲಕ ಪ್ರಕಟ ಆಗಿರ್ಬೋದು, ಧ್ವನಿಗಳಲ್ಲಿ ಅದು ಪ್ರಕಟ ಆಗಿರ್ಬೋದು. ಒಟ್ಟಾರೆ ಜಗತ್ತಿನಲ್ಲಿ ಯಾವ ಯಾವುದೆಲ್ಲ ಅತ್ಯುತ್ತಮವಾದದ್ದು ಇದೆಯೋ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಪ್ರಸಾರ ಮಾಡೋದು. ಓಹೋ, ಇಂಥದ್ರಲ್ಲಿ ಇಂಥ ಒಳ್ಳೆಯ ಗುಣಗಳಿದ್ದಾವೆ, ಅತ್ಯುತ್ತಮವಾದಂಥ ಅಂಶಗಳಿದ್ದಾವೆ, ಹಾಗಾಗಿ ಅದನ್ನು ನೋಡ್ಬೋದು, ಓದ್ಬೋದು, ಕೇಳ್ಬೋದು ಎನ್ನುವಂಥ ಒಂದು ನಿಷ್ಪಕ್ಷಪಾತವಾದ ಪ್ರಯತ್ನ ಅಲ್ವಾ? ಈ ನಿಷ್ಪಕ್ಷಪಾತವಾದ ಪ್ರಯತ್ನ, ನಿಷ್ಪಕ್ಷತೆ ಅನ್ನೋದನ್ನು, ನಿಷ್ಪಕ್ಷಪಾತವಾಗಿ ಇರಬೇಕು ಅನ್ನೋದನ್ನು ಚೇ ಶಿವರುದ್ರಪ್ಪ ಕೂಡ ಹೇಳಿದರು. ನಾವು ಅದನ್ನು ಗಮನಿಸಿದ್ದೀವಿ ನಾವು ಅಲ್ವಾ? ಅವರು ಕೂಡ ಬೆಲೆ ಕಟ್ಟುವ ಕೆಲಸ ಏನಿದೆ ಅದು ಒಂದು ನಿಷ್ಪಕ್ಷಪಾತವಾದಂಥ ಪ್ರಯತ್ನ ಅಂತ GSS ಕೂಡ ಹೇಳಿದರು. ಇಲ್ಲಿ ಮ್ಯಾಥ್ಯೂ ಆರ್ನಾಲ್ಡ್ ಕೂಡ ಅದನ್ನೇ ಹೇಳ್ತಾರೆ, ಒತ್ತಿ ಹೇಳ್ತಾರೆ. ಇದು ಭಾಳ ಗಮನಿಸಬೇಕಾದ್ದು. ವಿಮರ್ಶೆಯ ಮಟ್ಟಿಗೆ ಹೇಳೋದಾದರೆ ಅದು ನಿಷ್ಪಕ್ಷಪಾತವಾಗಿರಬೇಕು. ನಾನು ಹೇಳಿದ್ನಲ್ಲ, ಅದು ಯಾವುದೋ ಜನಾಂಗದ ಕಾರಣಕ್ಕಾಗಿಯೋ, ಜಾತಿ, ಧರ್ಮ ಅಥವಾ ಇನ್ಯಾವುದೋ ನಮ್ಮೂರಿನ ಸನಿಯದವರು, ನಮ್ಮ ದೇಶದವರು, ನಮ್ಮ ರಾಜ್ಯದವರು, ನಮ್ಮ ಭಾಷೆಯವರು, ಇಂತಹ ಎಲ್ಲ ಕಾರಣಗಳು ವಿಮರ್ಶೆಯ ಮೇಲೆ ಪ್ರಭಾವವನ್ನು ಬೀರಬಾರ್ದು. ಒಬ್ಬ ವಿಮರ್ಶಕ ಪೂರ್ವಗ್ರಹಿತನಾಗಿರಬಾರ್ದು, ಪೂರ್ವಾಗ್ರಹ ಅವನನ್ನು ಆವರಿಸ್ಕೊಂಡಿರಬಾರ್ದು. ಹಾಗಾಗಿ ಯಾವುದೇ ಪೂರ್ವಾಗ್ರಹಕ್ಕೆ ಒಳಗಾಗದೆ, ಕೃತಿಯ ಬಗ್ಗೆ ಇರ್ಬೋದು, ಕೃತಿಕಾರನ ಬಗೆಗೆ ಇರ್ಬೋದು ಅಲ್ವಾ? ಹಾಗಾಗಿ ಅದರಿಂದ ಒಂದು ಅಂತರವನ್ನು ಕಾಯ್ದುಕೊಂಡು ಬಿಟ್ಟೆ ವಿಮರ್ಶೆಯನ್ನು ಮಾಡಬೇಕಾಗತ್ತೆ. ಈ ಮ್ಯಾಥ್ಯೂ ಆರ್ನಾಲ್ಡ್ ಕೂಡ ಅದನ್ನೇ ಹೇಳ್ತಾರೆ. ಅವರು ಕೇವಲ ಸಾಹಿತ್ಯಕ್ಕೆ ಸೀಮಿತಗೊಳಿಸಲ್ಲ, ಜಗತ್ತಿನಲ್ಲಿ ಯಾವ್ಯಾವುದೆಲ್ಲ ಒಳ್ಳೆಯದಿದೆಯೋ ಅದೆಲ್ಲವನ್ನು ತಾನು ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡದ್ದನ್ನು ಬೇರೆಯವರಿಗೆ ತನ್ನ ಯಾವುದೇ ಬಗೆಯ ಅಭಿವ್ಯಕ್ತಿಯ ಮೂಲಕವಾಗಿ ಆತ ಲಿಖಿತ ರೂಪದಲ್ಲಿರ್ಬೋದು, ಮಾತಿನ ರೂಪದಲ್ಲಿರ್ಬೋದು, ಯಾವುದೇ ರೀತಿಯಲ್ಲಿ ದೃಶ್ಯದ ರೂಪದಲ್ಲಿ ಇರ್ಬೋದು, ಅದನ್ನು ಬೇರೆಯವರಿಗೆ ತಲುಪಿಸುವಂತಹ ಕೆಲಸ, ಅದನ್ನು ವಿಮರ್ಶೆ ಅಂತ ಹೇಳಿ ಇವರು ಹೇಳಿದ್ದಾರೆ. T.S. ಎಲಿಯಟ್ ಹೇಳೋ ಪ್ರಕಾರ ವಿಮರ್ಶೆ ಎನ್ನುವಂಥದ್ದು ಕಲಾಕೃತಿಗಳನ್ನು ಅದು ಅರ್ಥೈಸಬೇಕು, ಜೊತೆಗೆ ಓದುಗನ ಅಭಿರುಚಿಯನ್ನು ತಿದ್ದಬೇಕು. ಓದುಗ ಅವನ ಅಭಿರುಚಿ ಯಾವುದಿದೆ, ಆತ ಯಾವ ಅಭಿರುಚಿಯಿಂದ ಯಾವ ಅಭಿರುಚಿಯ ಕಡೆಗೆ ಬರಬೇಕು, ಹೇಗೆ ಓದಬೇಕು, ಏನು ಒಂದು ಕಾವ್ಯದಲ್ಲಿ ಏನಿದೆ ಅನ್ನೋದು ಅವನು ಅರ್ಥ ಮಾಡ್ಕೊಳ್ಬೇಕಲ್ವಾ? ಅದಕ್ಕೆ ಅವಕಾಶವನ್ನು ಮಾಡಿಕೊಡುವ ಹಾಗೆ ವಿಮರ್ಶೆ ಎನ್ನುವಂಥದ್ದು ಇರಬೇಕು ಅನ್ನೋದನ್ನು T.S. ಎಲಿಯಟ್ ಹೇಳ್ತಾರೆ. ಹಾಗೆಯೇ F.R. ಲಿವಿಸ್ ಏನು ಹೇಳ್ತಾನೆ ಅಂದರೆ, ಉನ್ನತವಾದ ನೈತಿಕ ಪ್ರಜ್ಞೆಯನ್ನು ನಿರೂಪಿಸಬೇಕು ಹಾಗೂ ಕೃತಿಯ ಮೌಲ್ಯಗಳು ಬದುಕಿನ ಪರವಾಗಿವೆಯೇ ಎಂದು ನಿರೂಪಿಸಬೇಕು. ಇಲ್ಲಿ F.R. ಲಿವಿಸು
ಉನ್ನತವಾದ ನೈತಿಕ ಪ್ರಜ್ಞೆಯನ್ನು ನಿರೂಪಿಸಬೇಕು. ಯಾವುದು? ವಿಮರ್ಶೆ. ಉನ್ನತವಾದ ನೈತಿಕ ಪ್ರಜ್ಞೆಯನ್ನು ವಿಮರ್ಶೆ ನಿರೂಪಿಸೋದ್ರ ಮೂಲಕವಾಗಿ ಓದುಗನಿಗೆ ಒಂದು ಕೃತಿ ಹೇಗೆ ಇದೆ ಅನ್ನೋದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಇರಬೇಕು. ಮತ್ತು ಅವರೊಳಗೆ ನೈತಿಕತೆಯನ್ನು, ನೈತಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸುವಂತಹ ವಿಮರ್ಶೆ ಆಗಿರಬೇಕು. ಅದು ಕೂಡ ವಿಮರ್ಶೆಯ ಕೆಲಸ ಅಂತೇಳಿ ಅವರು ಹೇಳ್ತಾರೆ. ಮತ್ತು ಆ ಒಂದು ಕೃತಿಯ ಒಳಗಿನ ಮೌಲ್ಯಗಳು ಬದುಕಿನ ಪರವಾಗಿವೆಯೇ ಅಥವಾ ಬದುಕಿಗೆ ವಿರುದ್ಧವಾಗಿವೆಯೇ ಎನ್ನುವಂಥದ್ದನ್ನು ಕೂಡ ನಿರೂಪಿಸಬೇಕಾಗತ್ತೆ ಎನ್ನುವಂಥದ್ದು. ಹಾಗೆಯೇ ಮ್ಯಾಥ್ಯೂ ಆರ್ನಾಲ್ಡ್, ಈಗಾಗಲೇ ನಾವು ಅವರ ಒಂದು ಹೇಳಿಕೆಯನ್ನು ಗಮನಿಸಿದ್ದೀವಿ ಅಲ್ವಾ. ಸೊ ಅವರು ಹೇಳುವಂಥದ್ದು ಮಾನವ ಮೌಲ್ಯಗಳನ್ನು ಪ್ರತಿಪಾದಿಸುವಂತಿರಬೇಕು. ವಿಮರ್ಶೆಯೂ ಕೂಡ ಮಾನವ ಮೌಲ್ಯಗಳನ್ನು, ಮಾನವ ಪರವಾದಂತಹ ಮನುಷ್ಯನ ನಾಗರಿಕ ಹಕ್ಕೇನಿದೆ, ಬದುಕಿನ ಹಕ್ಕೇನಿದೆ, ಇಂತಹ ವಿಚಾರಗಳನ್ನು ಅದು ನಿರೂಪಿಸಬೇಕಾಗತ್ತೆ ಎನ್ನುವಂಥದ್ದನ್ನು ಅವರು ಹೇಳ್ತಾರೆ. ಹೀಗೆ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಒಂದು ಕೃತಿಯ ಮೌಲ್ಯಮಾಪನ ಕ್ರಿಯೆ ನಡಿಬೇಕು. ಆಗ ಅದು ವಿಮರ್ಶೆ ಅಂತ ಕರೆಸ್ಕೊಳ್ಳುತ್ತೆ ಎನ್ನುವಂಥದ್ದನ್ನು ಬೇರೆ ಬೇರೆ ವಿಮರ್ಶಕರು, ಕೃತಿಕಾರರು ವಿಮರ್ಶೆಯ ಬಗ್ಗೆ ವ್ಯಾಖ್ಯಾನ ನೀಡಿರುವಂಥದ್ದನ್ನು ನಾವು ಕಂಡ್ವಿ. ಇಲ್ಲಿ ನಮಗೆ ವಿಮರ್ಶೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ನಮಗೆ ತಿಳುವಳಿಕೆ ಬಂದಿದೆ. ಧನ್ಯವಾದಗಳು.